ಕರಾವಳಿಯಲ್ಲಿ ಮಲ್ಲಿಗೆ ಕೃಷಿ ಬಹಳಷ್ಟು ಫೇಮಸ್ ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿದರೆ ಕುಂದಾಪುರದ ಕೆಲವು ಭಾಗಗಳಲ್ಲಿ ಸೇವಂತಿಯನ್ನು ವಿಶೇಷವಾಗಿ ಈ ಡಿಸೆಂಬರ್ ಜನವರಿ ಕಾಲದಲ್ಲಿ ಬೆಳೆಯುವಂಥದ್ದು ನಾವು ಕಾಣ್ಬೋದು. ಆದರೆ ಕರಾವಳಿಗೆ ಹೊಸ ಕೃಷಿಯನ್ನು ಸದ್ಯ ಪರಿಚಯಿಸಲಾಗ್ತಿದೆ. ನೀವು ನೋಡ್ಬೋದು, ನಾವೀಗ ಕಾಪುವಿನ ಉಳಿಯಾರುಗೋಳಿ ಎನ್ನುವ ಪ್ರದೇಶದಲ್ಲಿದ್ದೇವೆ. ಉದ್ಯಮಿ ಮನೋಹರ್ ಶೆಟ್ಟಿಯವರ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಏನು ನದಿ ಪಾತ್ರ ಭೂಮಿ ಇರ್ತದೆ ಅಲ್ಲಿ ಕೃಷಿ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಇರ್ತದೆ. ಯಾಕಂತ ಹೇಳಿದ್ರೆ ಉಪ್ಪು ನೀರು ಹರಿದು ಬಂದಾಗ ಯಾವ ಬೆಳೆ ಬೆಳಿಬೇಕು ಅನ್ನುವಂಥ ಗೊಂದಲ ಬಹುತೇಕ ಕೃಷಿಕರಿಗೆ ಇರುವಂಥದ್ದು. ಅದಕ್ಕೊಂದು ಸಂಪೂರ್ಣ ಪರಿಹಾರ ಅಂದರೆ ಇದು ಈ ಕಮಲದ ಕೃಷಿ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಬೇಡಿಕೆ ಇರುವ ಕೃಷಿ ಅನ್ನುವ ನಿಟ್ಟಿನಲ್ಲಿ ಇದನ್ನು ಪ್ರಾಕ್ಟಿಕಲ್ ಆಗಿ ಉಳಿದ ಕೃಷಿಕರಿಗೂ ಕೂಡ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವತಃ ತಾವೇ ಈಗ ಅವರು ಮನೋಹರ್ ಶೆಟ್ಟಿ ಅವರೇ ಅವರ ಉಳಿಯಾರ್ಗೋಳಿ ಅಲ್ಲಿರುವಂಥ ಕೃಷಿ ಭೂಮಿಯಲ್ಲಿ ಮಾಡ್ತಾ ಇರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಿ, ಪಿಂಕ್ ಮತ್ತು ಬಿಳಿ ಬಣ್ಣದ ಒಂದಿಷ್ಟು ತಾವರೆಗಳನ್ನು ನೋಡ್ತಾ ಇದ್ದೀರಿ. ತಾವರೆ ಅಂದಾಕ್ಷಣ ಬಹುತೇಕ ಮೂಕಾಂಬಿಕೆಯ ದರ್ಶನ ಮಾಡುವವರಿಗೆ ತಾವರೆ ಬೇಕೇ ಬೇಕು, ಅಥವಾ ಅಲ್ಲಿ ಪೂಜೆಗೆ ಇದೇ ತಾವರೆಯನ್ನು ಬಳಸುವಂಥದ್ದು ಅಥವಾ ಈ ಕಮಲವನ್ನು ಬಳಸಿ ಪೂಜೆಯನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೂ ಕೂಡ ಈ ತಾವರೆಯನ್ನು ಪೂಜೆಗಾಗಿ ಬಳಸ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಕೂಡ ತಾವರೆಯನ್ನು ಬಹಳಷ್ಟು ಉಪಯೋಗಕ್ಕೆ ಬಳಸಲಾಗ್ತದೆ. ಈ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು ಅಥವಾ ಈ ವೆಲ್ನೆಸ್ ಸೆಂಟರ್ಗಳಲ್ಲೂ ಕೂಡ ಈ ತಾವರೆಯನ್ನು ಬಳಸ್ತಾರೆ. ಅದ್ರ ಜೊತೆ ತಾವರೆಯ ದಂಟು ಏನಿದೆ ಅದು ಕೂಡ ಲೋಟಸ್ ಸಿಲ್ಕ್ ಅಂತ ಹೇಳಿ ಪ್ರಸಿದ್ಧಿ ಆಗಿರುವಂಥದ್ದು, ಅದನ್ನು ಕೂಡ ಬಳಸ್ತಾರೆ. ಕೆಲವೊಂದು ದೇಶಗಳಲ್ಲಿ ತಾವರೆಯ ದಂಟು ಏನಿದೆ ಅದರಿಂದ ಸೂಪ್ ಕೂಡ ಮಾಡುವಂಥ ಪರಿಪಾಠ ಇದೆ ಅನ್ನುವಂಥದ್ದು ಕೂಡ ಸದ್ಯ ಮನೋಹರ್ ಶೆಟ್ಟಿ ಅವರಿಂದ ನಾವು ತಿಳ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ತಾವರೆ ಅನ್ನುವಂಥದ್ದು ಒಂದಿಷ್ಟು ಲಾಭದಾಯಕ, ಮತ್ತು ಈ ನದಿ ಪಾತ್ರದ ಭೂಮಿ ಏನಿದೆ ಬೇಡ ಅಥವಾ ಇದು ಹೇಗೆ ಬಳಸಬೇಕು ಅನ್ನೋಂಥ ಗೊತ್ತಿಲ್ಲದೆ ಇರುವಂಥ ಕೃಷಿಕರಿಗೆ ಇದೊಂದು ವರದಾನ ಆಗ್ತದೆ ಅನ್ನುವಂಥದ್ದು ಮನೋಹರ್ ಶೆಟ್ಟಿಯವರ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಈ ಬೆಳೆಯನ್ನು ಬೆಳೆಯುವ ಮೂಲಕ ಅಂತ ಹೇಳಿದ್ರೆ ನೀವು ಈ ಬೆಳೆಯನ್ನು ಬೆಳೆಯಿರಿ ಅಂತ ನೇರವಾಗಿ ಹೇಳುವ ಬದಲು ತಾವೇ ಸ್ವತಃ ಬೆಳೆದು ನಂತರ ಉಳಿದ ಕೃಷಿಕರಿಗೆ ಅವರನ್ನು ಪರಿಚಯಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹೀಗಾಗಿ ಸದ್ಯ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿಯನ್ನು ಮಾಡಿದ್ದಾರೆ. ಸರ್, ಈ ಹೊಸ ಈ ಒಂದು ಕಾನ್ಸೆಪ್ಟನ್ನು ಕರಾವಳಿಗೆ ಪರಿಚಯಿಸ್ತಾ ಇದ್ದೀರಿ, ಹೇಗೆ ಐಡಿಯಾ ಬಂತಂತ? ಅದೇ ನಾವೊಂದು ಸಣ್ಣ ರೀತಿಯಲ್ಲಿ ಒಂದು ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು ಪಾಟ್ನಲ್ಲಿ ಅಂದರೆ ಪುತ್ತೂರಿಂದ ಒಂದು ಇದು ತಗೊಂಡು ಬಂದು ದೊಡ್ಡ ರೀತಿಯಲ್ಲಿ ಒಂದು ಅಂದರೆ ಪಾಟ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಪಾಟ್ನಲ್ಲಿ ಆದಮೇಲೆ ಅದ ನಂತರ ನನಗೆ ಫೀಲ್ ಆಯಿತು, ಯಾಕೆ ನಾವು ಇದನ್ನು ಸ್ವಲ್ಪ ಒಂದು ದೊಡ್ಡ ಲೆವೆಲ್ನಲ್ಲಿ ತಗೊಂಡು ಹೋಗಬಾರ್ದು. ಸೊ ನಾನು ಅಲ್ಲಿ ನೋಡುವಾಗ ಅದು ಅವ್ರು ಮಾಡುವಾಗ ನಾನು ಗದ್ದೆಗೆ ಇಲ್ಲಿ ಬಂದೆ. ನಾವು ಗದ್ದೆಗೆ ಬರುವಾಗ ಈ ಗದ್ದೆನಲ್ಲಿ ಅಂದರೆ ಎಂತ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮೊದಲು. ಅಂದರೆ ಉಪ್ಪು ನೀರು ಬಂದು ಅದಕ್ಕೆ ನಾನು ಆದಷ್ಟು ಮತ್ತು ತೆಂಗಿನ ತೋಟ ಎಲ್ಲ ಮಾಡಿದೆ ನಾವು. ಆದರೂ ನಮಗೆ ಅಷ್ಟು ತೋಟಕ್ಕೆ ಒಂದು ಲಿಮಿಟೇಷನ್ ಉಂಟು. ಈಗ ಒಂದು 5-6 ವರ್ಷ ಹೋಗ್ತದೆ, ಟೈಮ್ ಹೋಗ್ತದೆ. ಸೊ ನಾನು ಇದನ್ನು ನೋಡ್ಕೊಂಡು ನನಗೆ ಹೂವು ನೋಡ್ಕೊಂಡು ನಾನು ಇಲ್ಲಿ ಮಾಡ್ಬೋದು ಅಂತ ನನಗೆ ಒಂದು ಫೀಲ್ ಆಯಿತು. ಈ ತಾವರೆ ಕೃಷಿ ಲಾಭದಾಯಕ ಹೇಗೆ, ಮತ್ತು ಕೃಷಿಕರು ಅದನ್ನು ಲಾಭದಾಯಕವಾಗಿ ಹೇಗೆ ಮಾರ್ಪಡಿಸ್ಬೋದು ಅಂತ ನೋಡಿ. ಈಗ ನಾನು ಒಂದು ತೆಂಗಿನಕಾಯಿ ಹಾಕಬೇಕಾದ್ರೆ ನಮಗೆ 1 ವರ್ಷ ಹೋಗ್ತದೆ ಒಂದು ಕಾಯಿ. ಇದನ್ನು ನಾನು ನೋಡುವಾಗ 90 ದಿವಸನಲ್ಲಿ ಇದು ಡೆವಲಪ್ ಆಗ್ತದೆ. ಮತ್ತು ಅದರಲ್ಲಿ ರೂಟ್ಸ್ನಲ್ಲಿ ಈಗ ಒಂದು ಹೂ ಹೋದ ಕೂಡಲೇ ನೆಕ್ಸ್ಟ್ ಬರ್ತದೆ. ಸೊ ಅದರಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ನಲ್ಲಿ ಆಗ್ತದೆ. ಇದಕ್ಕೆ ಎಷ್ಟು ಬಿಸಿಲು ಸಿಕ್ಕಿದೆ ಅಷ್ಟು ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ನಮ್ಮಲ್ಲಿಗೆ ಅಂತ ಆಗ್ತದೆ, ನೀರ್ದು ಲೆವೆಲ್ನಲ್ಲಿ ನಮಗೆ ಎಂತಾಗ್ತದೆ, ಇದು ರಿವರ್ ಇರುವಾಗ, ಬ್ಯಾಕ್ ವಾಟರ್ಸ್ ಇರುವಾಗ ನಮ್ಮದು ವಾಟರ್ ಟೇಬಲ್ ಸ್ವಲ್ಪ ಮೇಲೆ ಇರ್ತದೆ. ನಮಗೆ ಜಾಸ್ತಿ ಹಾಕಲಿಕ್ಕೆ ನೀರು ಸಿಗೋದಿಲ್ಲ ಇಲ್ಲಿ. ಬೇರೆ ಕಡೆ ಸ್ವಲ್ಪ ಹಾಕಿದರೆ ಕಷ್ಟ ಉಂಟು. ನಾನಿದ್ರೆ ಎಲ್ಲಿ ನಿಮಗೆ ಡ್ಯಾಮ್ ಎಲ್ಲ ಉಂಟು ಅದರಲ್ಲಿ ಮಾಡ್ಬೋದು. ಬೇರೆ ಕಡೆ ನಮಗೆ ಎಂತಾಗ್ತದೆ, ನೀರ್ದು ನಮಗೆ ಇಲ್ಲಾದರೆ ನಿಮಗೆ ಕಷ್ಟ ಉಂಟು. ಯಾಕೆ ನಾವು ಎಷ್ಟು ನೀರು ಹಾಕಿದರೆ ಅದು ಒಳಗೆ ತಗೊಂಡೋದ್ರೆ ಹೋಯ್ತದು. ಇದರಲ್ಲಿ ಎಂತಾಗ್ತದೆ, ನಮಗೆ ಡೈಲಿ 2 ಟೈಮ್ಸ್ ಹೈ ಟೈಡ್ ಉಂಟು. ಸೊ ನಮಗೆ 12 ಗಂಟೆಗೆ ಅದು ಮೇಲೆ ಬರ್ತದೆ, ರಾತ್ರಿಗೆ ಬರ್ತದೆ. ಸೊ ಅಷ್ಟು ಇರುವಾಗ ನಮಗೆ ಹಾಕಲಿಕ್ಕೆ ನನ್ನ ಹಾರ್ಡ್ಲಿ ಇದು 8-9 ಇಂಚ್ ಕಲ್ಲಿ ನೀರು ಇರೋದು. ನಮ್ಮದು ಗದ್ದೆನಲ್ಲಿ ಭತ್ತ ಹಾಗೆ ಉಂಟು, ಅದೇ ಅಷ್ಟೇ ನೀರು ನಾವು ಹಿಡ್ಕೊಂಡು ಇದು ಮಾಡಿದೆ ನಾವು. ಸೊ ಈ ಸಲ ಸೀಸನ್ನಲ್ಲಿ ನಾನು ತುಂಬ ಸೇಲ್ ಮಾಡಿದೆ ನಾನು. ಬಿಕಾಸ್ ಅದರದ್ದು ಬೇಸ್ನಲ್ಲಿ ನಾನು ಇನ್ನೊಬ್ಬರಿಗೆ ಹೇಳ್ಬೋದು ನಾವು. ಇನ್ನೂ ನನಗೆ ಎಂತಾಗ್ತದೆ, ನಿಮ್ಮ ಮಾರ್ಕೆಟ್ ಇದ್ದರೆ ನಿಮಗೆ ಅಲ್ಲಿ ಹಾಕಲಿಕ್ಕೆ ಆಗ್ತದೆ, ಯಾರಿಗೆ ಹೂ ಸೇಲ್ ಮಾಡಲಿಕ್ಕೆ ಆಗ್ತಾರೆ 100% ರಿಸಲ್ಟ್ ಉಂಟು. ಯಾಕೆ 15 ರೂಪಾಯಿ ನಾನೀಗ ಹೂಗೆ ಮಾಡಿದೆ, ಮೊದಲು ನಾನು 25 ರೂಪಾಯಿ ಮಾಡಿದೆ. ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ಆಟೋಮೆಟಿಕ್ಲಿ ನಿಮಗೆ ಯಾರ್ದೊಂದು ಸಣ್ಣ ಫಾರ್ಮರ್ ನೋಡಿ, ಈಗ ಜಸ್ಟ್ ಇಮ್ಯಾಜಿನ್ ಇದೇ ಒಂದು ಎಷ್ಟು 30 ಸೆನ್ಸ್ ಆಗಿರ್ಬೋದು. ಈ 30 ಸೆನ್ಸ್ನಲ್ಲಿ ನಿಮಗೆ ಎಂತಲ್ಲದ್ರೆ 30,000 ರೂಪಾಯಿ ಈಸಿಲಿ ಬರ್ತದೆ. ಒಟ್ಟಾರೆಯಾಗಿ ಒಂದು ಪರ್ಯಾಯ ಬೆಳೆ ಅಂತಲೇ ಹೇಳ್ಬೋದು. ನದಿ ಪಾತ್ರದ ಜಾಗಗಳು ಅಥವಾ ಕೆರೆಯ ಪಕ್ಕದ ಜಾಗಗಳಲ್ಲಿ ನೀರಿನ ತೇವಾಂಶ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದು ಬೆಳೆಯನ್ನು ಬೆಳೀಲಿಕ್ಕೆ ಆಗೋದಿಲ್ಲ.
ಬಟ್ ಅದರ ಬದಲಿಗೆ ತಾವರೆಯನ್ನು ಅಥವಾ ಈ ಕಮಲವನ್ನು ಬೆಳೆಯುವ ಮೂಲಕ ಒಂದಿಷ್ಟು ಲಾಭವನ್ನು ಪಡ್ಕೊಳ್ಬೋದು. ಕೃಷಿಕರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ಮತ್ತು ಈ ಒಂದು ಪ್ರಾಕ್ಟಿಕಲ್ ಆಗಿ ಏನು ಬೆಳೆದಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಕರಾವಳಿಗೆ ಇದು ಹೊಸ ಬೆಳೆ ಆದರೂ ಕೂಡ ಇದರಿಂದ ರೈತರು ಪ್ರಯೋಜನವನ್ನು ಪಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.